ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಚೆನ್ನಮ್ಮ ಸಮಾಧಿ ಮುಂದೆ ದೇವೇಗೌಡರು ಭಾವುಕ. ಪತ್ನಿ ಫೋಟೋ ನೋಡಿ ಹೇಳಿದ್ದು ಇದೊಂದೇ ಮಾತು. ಹೌದು, ಇತ್ತೀಚೆಗಷ್ಟೇ ನಿಧನರಾದ ಪತ್ನಿ ಚೆನ್ನಮ್ಮನವರನ್ನ ನೆನಪಿಸಿಕೊಂಡು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ಭಾವುಕರಾಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮನವರ ಸಮಾಧಿ ಮಾಡಲಾಯಿತು. ಇವತ್ತು ಅಲ್ಲಿಗೆ ಭೇಟಿ ನೀಡಿದಂತಹ ದೇವೇಗೌಡರು ಪತ್ನಿಯ ಸಮಾಧಿ ಬಳಿ ಇರೋ ಭಾವಚಿತ್ರವನ್ನ ನೋಡಿ ಭಾವುಕರಾದರು. ನಗ್ತಿದ್ದೀಯಾ ಅಂತ ಕೇಳುತ್ತಲೇ ತಾವು ದುಃಖಿತರಾದರು. ನಗ್ತಿದ್ದೀಯಾ ಅಂತ ಭಾವುಕರಾಗಿ ಮುಂದುವರೆದ್ರು ಮಾತಾಡಿದ್ರು ದೇವೇಗೌಡರು. ಪತ್ನಿ ಚೆನ್ನಮ್ಮನವರ ಸಮಾಧಿಗೆ ಪೂಜೆ ಸಲ್ಲಿಸಿದ ಪತಿ ದೇವೇಗೌಡರು ಕ್ಷಣಕಾಲ ಭಾವುಕರಾದರು. ವೀಲ್ಚೇರ್ನಲ್ಲೇ ಪತ್ನಿ ಸಮಾಧಿ ಸುತ್ತಿ ಭಾವುಕರಾದಂತಹ ಗೌಡರು ಪತ್ನಿ ನೆನೆದು ದುಃಖಿತರಾದರು. ಸಮಾಧಿ ಬಳಿ ಇಟ್ಟಿರುವಂತಹ ಪತ್ನಿ ಚೆನ್ನಮ್ಮನವರ ಫೋಟೋಗೆ ಕೈ ಮುಗಿದು ಎಚ್.ಡಿ. ನಗ್ತಾ ಇದ್ದೀಯಾ ಅಂತ ಕೈ ಮುಗಿಯುತ್ತಾ ನೋವಿನಿಂದ ಫೋಟೋಗೆ ನಮಸ್ಕರಿಸಿದರು. ಜೆಡಿಎಸ್ ಪಾದಯಾತ್ರೆ ತಡೆದಿದ್ದು ಹೇಯ ಕೃತ್ಯ. ಅದಾದ ನಂತರ ಬಿಡದಿ ಟೌನ್ಶಿಪ್ ವಿರುದ್ಧದ ಜೆಡಿಎಸ್ ಪಾದಯಾತ್ರೆ ತಡೆದಿರೋದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಅತ್ಯಂತ ಹೇಯ ಕೃತ್ಯ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡೋದಿಲ್ಲ, ಏನು ಸಿಎಂ ಯಾರಿಗೂ ಬಲವಂತ ಇಲ್ಲ ಅಂದಿದ್ದಾರೆ. ಹಾಗಿದ್ರೆ ಪಾದಯಾತ್ರೆ ಯಾಕೆ ತಡೆದ್ರು? ಇದು ನಿಗೂಢವಾದಂತಹ ಪ್ರಶ್ನೆ ಅಂದರು. ಇನ್ನು ಪೊಲೀಸರ ಮೇಲೆ ಒತ್ತಡ ಹಾಕಿದ್ದಾರೆ. ಸುಮಾರು 35,000 ರಿಂದ 40,000 ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿ ಇದೆ. ಹೀಗಿರುವಾಗ ಯಾರು ಕೃಷಿ ನಂಬಿ ಜೀವನ ನಡೆಸ್ತಾ ಇದ್ದಾರೋ ಅವರಿಗೆ ನ್ಯಾಯ ಸಿಗಬೇಕು. ಈ ಹೋರಾಟ ಕೇವಲ ಒಕ್ಕಲಿಗರಿಗಾಗಿ ಅಲ್ಲ, ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯ ಇದೆ. ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಅಂತ ಎಚ್.ಡಿ. ಹೇಳಿದರು. ಇನ್ನು ಪೊಲೀಸರ ಮೇಲೆ ಒತ್ತಡ ಹಾಕಿದ್ದಾರೆ. ನಾಳೆ ಬೆಂಗಳೂರಿಗೆ ಹೋಗ್ತೀನಿ, ನಿಖಿಲ್ ಹಾಗೂ ನಾಯಕರಿಂದ ಮಾಹಿತಿ ಪಡಿತೀನಿ ಅಂತ ದೊಡ್ಡಗೌಡರು ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಭೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ 15ನೇ ತಾರೀಕು ಸಭೆ ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಹೋರಾಟದಿಂದ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ. ಯಾರಿಗಾಗಿ ಈ ಬಡಾವಣೆ ಅಂತ ಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಫ್ರೀಡಂ ಪಾರ್ಕ್ನಲ್ಲಿ ಸಹಸ್ರಾರು ಕಾರ್ಯಕ್ರಮ ಮಾಡಿದ್ದಾರೆ. ನಾನೇ ಮಾಡಿದ್ದೀನಿ. ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅಂತ ಆ ನಂತರ ತೀರ್ಮಾನ ಮಾಡ್ತೀವಿ ಅಂತ ದೇವೇಗೌಡರು ಸ್ಪಷ್ಟತೆಯನ್ನು ಕೊಟ್ಟರು. ಇನ್ನು ಸಿಎಂ ಡಿ.ಕೆ.ಶಿ ವಿರುದ್ಧ ದೇವೇಗೌಡರು ಗುಡುಗಿದ್ದಾರೆ. ನೋಡಿ, 3 ವರ್ಷ ನೀವೇ DCM ಆಗಿದ್ರಲ್ವಾ? ಬೆಂಗಳೂರನ್ನ 5 ಕಾರ್ಪೊರೇಷನ್ ಮಾಡಿದ್ದು ನೀವೇ ಅಲ್ವಾ? ಸಿಎಂ ಆಗಿ ಸಿದ್ದರಾಮಯ್ಯನವರನ್ನ ಇಳಿಸಿ ಒಂದೇ ತಿಂಗಳಿಗೆ ಈ ಪ್ರಾಜೆಕ್ಟ್ ಯಾಕೆ ತಗೊಂಬಂದ್ರಿ? ದೆಹಲಿ ನಾಯಕರಿಗೆ ಕೊಟ್ಟ ಮಾತಿನಂತೆ ತರಾತುರಿಯಲ್ಲಿ ಈ ಯೋಜನೆ ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನುವಂಥ ಪರೋಕ್ಷವಾಗಿ ಸಿಎಂ ಡಿ.ಕೆ.ಶಿ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ರು. ಏನೇ ಆಗಲಿ, ಬಡವರ ಪರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಎಚ್.ಡಿ. ಹೇಳಿದರು. ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಬಿಡದಿ ಹೋರಾಟದ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿ ಬಂದೆ. ನಾನು ವಾಪಸ್ ಬಂದ ಮೇಲೆ ಪಾದಯಾತ್ರೆ ತಡೆದಿದ್ದಾರೆ ಅಂತ ಗೊತ್ತಾಯಿತು. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನೋಡಿದೆ. ಸರ್ಕಾರ ಈ ರೀತಿ ತಡೆಯೋದ್ರಿಂದ ಕಡು ಬಡತನ, ಸಾವಿರಾರು ಎಕರೆ ಭೂಮಿಯ 80% ಜನರಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಹೇಯವಾದ ಕೃತ್ಯವನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.